ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸುಚಿತ್ರಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ತುಂಬ ಆರೋಗ್ಯಕರವಾದ ಬೆಳಗಿನ ಉಪಹಾರ ಅಂದರೆ ಬೆಳಗಿನ ತಿಂಡಿ. ಏನಪ್ಪ ಅಂದರೆ ಕೆಲವೊಂದು ಕಡೆ ಒಗ್ಗರಣೆ ರೈಸ್ ಅಂತಾರೆ, ಕೆಲವೊಂದು ಕಡೆ ಮೆಣಸು ಜೀರಿಗೆ ಅನ್ನ ಅಂತಾರೆ. ನಾವು ಬಂದ್ಬಿಟ್ಟು ಮೆಣಸು ಜೀರಿಗೆ ಅನ್ನ ಅಂತಲೇ ಅನ್ನೋದು. ಅದಕ್ಕೆ ಬೇಕಾಗುವ ಎಲ್ಲ ಐಟಮು ರೆಡಿ ಮಾಡಿ ಇಟ್ಟಿದ್ದೀನಿ. ಏನಿಲ್ಲ, ಒಂದು ಸ್ಪೂನಷ್ಟು ಮೆಣಸು ಪುಡಿ ಮಾಡಿ ಇಟ್ಟಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು, ಒಂದು 10 ಮೆಣಸಿನ್ಕಾಯಿ. ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ 10 ಮೆಣಸಿನ್ಕಾಯಿ, ಒಂದು ಕಪ್ ಕಾಯಿ ತುರಿ. ಅದಕ್ಕೆ ಬೇಕಾಗೋ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಎಲ್ಲ ಇದೆ. ಪಕ್ಕದಲ್ಲೇ ಚಟ್ನಿ ರೆಡಿ ಮಾಡಿಟ್ಟಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ನಾವು ಚಿತ್ರಾನ್ನ ಮಾಡೋ ಥರನೇ ಮಾಡೋದು. ಇದನ್ನು ಕಡಲೆಬೀಜ ಹಾಕ್ಕೋತಾ ಇದ್ದೀನಿ. ಕಡಲೆಬೀಜ ಮತ್ತು ಕಡಲೆಬೇಳೆ ಹಾಕ್ಕೋಬೇಕು. ಕಡಲೆಬೀಜನೂ ಕಡಲೆಬೇಳೆನೂ ಎರಡೂ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತಿರುಗಿಸ್ಕೋತಾ ಇರಬೇಕು. ಅವೆರಡು ಸ್ವಲ್ಪ ಬ್ರೌನ್ ಕಲರ್ ಬಂದ ನಂತರ ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಏನು ಗೊತ್ತಾ ಸ್ನೇಹಿತರೆ, ಬಸ್ರಿ ಬಾಣ್ತೀರಿಗೆಲ್ಲ ಈ ಊಟ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಯಲ್ಲಿ ಚಟ್ನಿ ಹಾಕ್ಕೊಂಡು ತಿನ್ಬೋದು, ಮೊಸರು ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಕಲರ್ ಬಂದಿದೆ. ಸಾಸಿವೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಅವೆರಡು ಸಿಡಿಯೋವರೆಗೂ ವೆಯ್ಟ್ ಮಾಡೋಣ. ಮಕ್ಕಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಗಡಿ ಆದಾಗ ಈ ಥರ ಮಾಡಿಕೊಟ್ರೆ ಸ್ವಲ್ಪ ಕೋಲ್ಡ್ ಕಮ್ಮಿ ಆಗುತ್ತೆ ಅಂತ ನಮ್ಮ ಅತ್ತೆ ಹೇಳ್ತಿದ್ರು. ನಾನು ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಎಲ್ಲರಿಗೂ ಹುಷಾರಿಲ್ಲ, ಹಂಗಾಗಿ ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಇದನ್ನೇ ಮಾಡ್ತಾಯಿದ್ದೀನಿ. ಮನೆ ದೇವ್ರಿಗೂ ಜ್ವರ, ಕೆಮ್ಮು, ನೆಗಡಿ ಇದೆ. ನನಗೂ ಕೂಡ ಇದೆ ಜ್ವರ, ಕೆಮ್ಮು, ನೆಗಡಿ. ದೊಡ್ಡ ಮಗನಿಗೂ ಬಂದಿದೆ, ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ತಾ ಇದ್ದೀನಿ. ಈಗ ಬನ್ನಿ, ನಾನು ಜಜ್ಜಿ ಇಟ್ಟಿರೋ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ, ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದರ ನಂತರ ನಾನು ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಖಾರ ಇರಲ್ಲ. ನಾನು ಬಂದು ಮೆಣಸಿನ್ಕಾಯಿನೂ ಕೂಡ ವೇಸ್ಟ್ ಮಾಡಿದೆ, ಅನ್ನದ ಜೊತೆ ನೆಂಚ್ಕೊಂಡು ತಿಂದ್ಬಿಡ್ತೀನಿ. ಖಾರ ಇರಲ್ಲ ಮೆಣಸಿನ್ಕಾಯಿ, ಎಣ್ಣೆಯಲ್ಲಿ ಫ್ರೈ ಆಗಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಚೆನ್ನಾಗಿ ಅದನ್ನು ಬಾಡಿಸ್ಕೊತಾ ಇರಬೇಕು. ಇದು ಚೆನ್ನಾಗಿ ಬಾಡ್ತಾ ಇದ್ದಾಗಲೇ ಅರಿಶಿನ ಪುಡಿನ ಹಾಕ್ಕೋಬೇಕು. ಅರಿಶಿನ ಪುಡಿ ಕೂಡ ನಮ್ಮ ಶ್ವಾಸಕೋಶನ ನೀಟಾಗಿ ಕ್ಲೀನ್ ಮಾಡುತ್ತೆ, ಕಫ ಕಟ್ಕೊಂಡಿದ್ದ ಟೈಮಲ್ಲಿ. ಹಾಗಾಗಿ ಅರಿಶಿನ ಪುಡಿನ ಹಾಕ್ಕೋಬೇಕು. ಏನೂ ಆಗಲ್ಲ, ಒಂದು ಸ್ಪೂನಷ್ಟು ಹಾಕ್ಕೋಬೋದು. ಒಂದು ಸ್ಪೂನ್ ಅಂದರೆ ನಾನು ಇಟ್ಟಿರೋದು ಚಿಕ್ಕ ಸ್ಪೂನು, ನೀವು ನೋಡ್ಬೋದು. ಅದರ ನಂತರ ನಾನು ಒಂದು ಸ್ಪೂನಷ್ಟು ಮೆಣಸನ್ನು ಕುಟ್ಟಿ ಇಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಹೆಸರಿಟ್ಟು ಕರೀತಾರೆ. ಇದರಲ್ಲಿ ಹೈಲೈಟ್ ಏನಪ್ಪ ಅಂದರೆ, ನಾವು ತೆಂಗಿನಕಾಯಿ ತುರಿದು ಹಾಕ್ತೀವಲ್ಲ, ಅದೇ ತುಂಬ ಟೇಸ್ಟ್ ಕೊಡೋದು. ತೆಂಗಿನಕಾಯಿ ತುರಿದು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ತೆಂಗಿನಕಾಯಿನ ನಾವು ಎಷ್ಟು ಸೇರಿಸ್ತೀವೋ ಅಷ್ಟು ಒಂಥರ ಟೇಸ್ಟ್ ಕೊಡುತ್ತೆ ರೈಸ್ ಇದು. ಸೇಮ್ ಟು ಸೇಮ್ ಚಿತ್ರಾನ್ನ ಹೇಗೆ ಮಾಡ್ತೀವೋ ಅದೇ ರೀತಿಯೇ. ಆದರೆ ಚಿತ್ರಾನ್ನಕ್ಕೆ ಈರುಳ್ಳಿ ಹಾಕ್ತೀವಿ, ಟೊಮೊಟೊ ಹಾಕ್ತೀವಿ, ಅವೆರಡೂ ಇಲ್ಲ ಇಲ್ಲಿ. ಮತ್ತು ನನ್ನ ಹತ್ರನೂ ಕೂಡ ಒಂದು ಐಟಮ್ ಸ್ಕಿಪ್ ಆಗಿದೆ, ಅದನ್ನು ನಾನು ನಿಮಗೆ ಹೇಳ್ತೀನಿ, ನೀವು ಸೇರಿಸ್ಕೊಳ್ಳಿ, ಓಕೆನಾ. ಈಗ ನೋಡಿ, ಫುಲ್ ಫಿನಿಶಿಂಗ್ ಆಯಿತು. ತೆಂಗಿನ ತುರಿನ ಸೇರಿಸ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ನೋಡಿ, ಸೇಮ್ ಚಿತ್ರಾನ್ನ ಗೊಜ್ಜು ಥರನೇ ಇರುತ್ತೆ. ನೀವು ಕೂಡ ಮನೇಲಿ ಮಕ್ಕಳಿಗೆ, ದೊಡ್ಡವ್ರಿಗೆ, ವಯಸ್ಸಾದವ್ರಿಗೆ, ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು ಈ ಥರದ್ದು ಬೆಳಗ್ಗೆ ಹೊತ್ತು ಕೊಡೋದು. ನೋಡಿ ಹೇಗಿದೆ, ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಕೂಡ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ನಮಗೂ ಕೂಡ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ಈ ರೀತಿ ರೈಸ್ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನನಗಂತೂ ಈಗಲೇ ತಿನ್ನಬೇಕು ಅನ್ನಿಸ್ತಾ ಇದೆ. ಸಿಂಪಲ್ ಆಗಿರುತ್ತೆ, ನೀವು ಕೂಡ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಬಾಯ್, ಟೇಕ್ ಕೇರ್.